ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಈ ಬಿಗ್ ಬಾಸ್ ಮಾಜಿ ಸ್ಪರ್ಧಿಗಳ ಜಟಾಪಟಿ ಮುಗಿಯೋ ಲಕ್ಷಣಗಳೇ ಕಾಣಿಸ್ತಾ ಇಲ್ಲ. ರಜತ್ ವಿರುದ್ಧ ಮತ್ತೊಂದು FIR ದಾಖಲಾಗಿದೆ. ಈಗ ಬಿಗ್ ಬಾಸ್ ಮಾಜಿ ಸ್ಪರ್ಧಿ ಡಾಗ್ ಸತೀಶ್ ರಿಂದ ದೂರು ಹೋಗಿದೆ. ಓಕೆ, ಚಾಮರಾಜಪೇಟೆ ಠಾಣೆಯಲ್ಲಿ FIR ದಾಖಲಾಗಿದೆ. ಬೆದರಿಕೆ ಹಾಗೂ ಅಶ್ಲೀಲವಾಗಿ ನಿಂದಿಸಿದ್ದಾರೆ ಅನ್ನುವ ಆರೋಪ. ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಮೆಸೇಜ್ ಮೂಲಕ ಬೆದರಿಕೆ ಹಾಕಿ ನಿಂದಿಸಿದಾರಂತೆ. ಈ ರಜತ್ ಫೋನ್ ಮೂಲಕ ಕೂಡ ಜೀವ ಬೆದರಿಕೆ ಹಾಕಿದ್ದಾರೆ ಅನ್ನುವಂತಹ ಆರೋಪ. ಹಾಗೆ ರಜತ್ ಮತ್ತು ಧನರಾಜ್ ವಿರುದ್ಧ FIR ದಾಖಲಾಗಿದೆ. ಈ ಡಾಗ್ ಸತೀಶ್ ಅಂತ ಇದ್ದಾರಲ್ಲ, ಅವ್ರು ಕೊಟ್ಟಿರುವ ಕಂಪ್ಲೇಂಟ್ ಇದು. ಈ ರಜತ್ ಮೇಲೆ ಹೋಗಿ ಬಂದು ಈ ರೀತಿಯ ಕೇಸ್ಗಳು ಹೆಚ್ಚಾಗ್ತಾ ಇದೆ. ಮೊನ್ನೆ ಎಲ್ಲ ಯಾವುದೋ ಲಾಂಗ್ ಇಟ್ಕೊಂಡು ವಿಡಿಯೋ ಮಾಡ್ಕೊಂಡಿದ್ದು, ಅದ್ರ ಬೆನ್ನಲ್ಲೇ ಆಮೇಲೆ ಅವರು ಮಾತಾಡುವ ಧಾಟಿ ಕೂಡ ಹಂಗೆ ಇದೆ, ರೌಡಿಸಮ್ ರೀತಿಯಲ್ಲಿ. ಆ್ಯಂಡ್ ಇಬ್ರು ಕೂಡ ಬಿಗ್ ಬಾಸ್ ಕಂಟೆಸ್ಟೆಂಟ್ಗಳೇ. ಯಾವ ವಿಚಾರಕ್ಕೆ ಇಬ್ಬರ ನಡುವೆ ಗಲಾಟೆ ಆಯಿತು? ಇಬ್ರು ಬೇರೆ ಬೇರೆ ಸೀಸನ್ ಅಲ್ಲಿ ಇದ್ರು. ಆಮೇಲೆ ಇವರು ಲಾಸ್ಟ್ ಸೀಸನ್ಗೆ ಜಾಯಿನ್ ಆದ್ರು. ಅಷ್ಟೊತ್ತಿಗೆ ಆಲ್ರೆಡಿ ಈ ಡಾಗ್ ಸತೀಶ್ ಅನ್ನೋರು ಎಲಿಮಿನೇಟ್ ಆಗಿದ್ರಲ್ವಾ, ಇರಲಿಲ್ಲ. ಬಟ್ ಸಂಪರ್ಕ ಹೇಗೆ, ಯಾವ ವಿಚಾರಕ್ಕೆ ಗಲಾಟೆ ಆಯಿತು, ಏನಕ್ಕೆ ಬೆದರಿಕೆ ಹಾಕಿದ್ರು, ಇವೆಲ್ಲವೂ ಕೂಡ ಪ್ರಶ್ನೆ ಆಗುತ್ತೆ. ರಜತ್ ವಿರುದ್ಧ KR ಪುರಂ ಪೊಲೀಸರಿಂದ ತನಿಖೆ ಕೂಡ ಆರಂಭ ಅಂತೆ. ದೂರುದಾರ ಗಿರೀಶ್ ಕುಮಾರ್ಗೆ ನೋಟಿಸ್ ಕೊಟ್ಟಿದ್ದಾರೆ ಡಾಗ್ ಸತೀಶ್ ಸ್ನೇಹಿತ. ಈ ಗಿರೀಶ್ ಕುಮಾರ್ ಅಂದ್ರೆ ರಜತ್ ಮೇಲಿನ ಆರೋಪಗಳಿಗೆ ಸಾಕ್ಷಿ ಕೊಡಿ ಅಂತ ಕೇಳಿದಾರಂತೆ. ಅಂದ್ರೆ ಹೊಡಿತೀನಿ ಬಡಿತೀನಿ ಅಂತ ಏನ್ ಬೆದರಿಕೆ ಹಾಕಿದ್ದಾರೆ ಅಂದ್ರಲ್ಲ, ಅದ್ ಮೆಸೇಜು ಅಥವಾ ಆಡಿಯೋ ಏನಾದ್ರು ಪ್ರೂಫ್ ಇದೆಯಾ, ಇದ್ರೆ ಕೊಡಿ ಅಂತ ನೋಟಿಸ್ ಕೊಟ್ಟಿದ್ದಾರೆ ಗಿರೀಶ್ ಕುಮಾರ್ಗೆ. ಈ ಗಿರೀಶ್ ಕುಮಾರ್ ಯಾರು ಅಂದ್ರೆ ಈ ಡಾಗ್ ಸತೀಶ್ ಕಡೆಯವರು. ದೂರುದಾರನ ದಾಖಲೆಗಳ ಆಧರಿಸಿ ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ ಪೊಲೀಸರು. ದಾಖಲೆಗಳನ್ನ ಪರಿಶೀಲಿಸಿದ ಬಳಿಕ ರಜತ್ಗೆ ನೋಟಿಸ್ ಕೊಟ್ಟು ವಿಚಾರಣೆ ನಡೆಸೋಕೆ ಸಿದ್ಧತೆಯನ್ನ ನಡೆಸಲಾಗ್ತದೆ. ಓಕೆ, ಈಗ ಇದಿನ್ನೂ ಆರಂಭಿಕ ಹಂತದಲ್ಲಿದೆ. ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಕಂಪ್ಲೇಂಟ್ ಕೊಟ್ಮೇಲೆ ಪ್ರೂಫ್ ಕೊಡ್ರಿ ಅಂತ ಕೇಳ್ತಾ ಇದ್ದಾರೆ ಪೊಲೀಸರು. ಟೆಕ್ನಿಕಲ್ ಎವಿಡೆನ್ಸ್ ಏನಿದೆ? ಫೋನ್ ಮಾಡಿ ಬೆದರಿಕೆ ಹಾಕಿದ್ರ, ನೇರವಾಗಿ ಬಂದು ಬೆದರಿಕೆ ಹಾಕಿದ್ರ, ಫೋನಲ್ಲಿ ಅಂದ್ರೆ ಕಾಲ ಮೆಸೇಜಾ, ರೆಕಾರ್ಡಿಂಗು ಅಥವಾ ಸ್ಕ್ರೀನ್ ಶಾಟ್ಸ್ ಇದ್ರೆ ಕೊಡಿ ಅಂತ ಕೇಳಿದ್ದಾರೆ. ಓಕೆ, ಮತ್ತಷ್ಟು ಮಾಹಿತಿ ನನ್ನ ಕಲಿಗೆ ಅಜಯ್ ನೀಡ್ತಾರೆ. ಗುಡ್ ಮಾರ್ನಿಂಗ್ ಅಜಯ್. ಈ ರಜತ್ ಅವ್ರ ಮೇಲೆ ಹೋಗಿ ಬಂದು ಇಂಥ ಆರೋಪಗಳೇ ಹೆಚ್ಚು ಆಗ್ತಾ ಇದೆ. ಈಗ ಯಾವ ವಿಚಾರಕ್ಕೆ ಇಬ್ಬರ ನಡುವೆ ಗಲಾಟೆ ಆಗಿರೋದು? ಈ ಡಾಗ್ ಸತೀಶ್ ಮತ್ತೆ ರಜತ್ ಮೇಲೆ ವಿಚಾರವಾಗಿ, ಅಂಡ್ ಎಲ್ಲಿ ತನಕ ಬಂದಿದೆ ಕೇಸ್ನ ಸ್ಟೇಟಸ್? ಖಂಡಿತವಾಗ್ಲೂ ವಿದ್ಯಾ, ಈಗಾಗ್ಲೇ ನೀವು ಹೇಳ್ದಂಗೆ ರಜತ್ ಅವರು ಒಂದಲ್ಲ ಒಂದು ಕಾರಣಗಳಿಂದ ಸುದ್ದಿ ಆಗ್ತಾನೆ ಇದ್ದಾರೆ. ಅಂದ್ರೆ ಅವ್ರೇನು ಕಳೆದ ವರ್ಷ ಏನೋ ಒಂದು ಸೀಸನ್ ಮುಗಿಸ್ ಬಂದಿದ್ರು, ಆ ನಂತರ ಮತ್ತೆ ಒಂದು ಸೀಸನ್ಗೆ ಹೋಗ್ತಾರೆ. ಆಗಿಂದನೂ ಕೂಡ ಒಂದ್ ರೀತಿ ಸುದ್ದಿ ಆಗ್ತಾರೆ, ಮಚ್ಚಿಡ್ಕೊಂಡು ಅದು ಕೂಡ ಸುದ್ದಿ ಆಗಿತ್ತು. ಈಗ ಮತ್ತೆ ಇಲ್ಲಿ ಡಾಗ್ ಸತೀಶ್ ಅಂತ ಒಬ್ಬ ಏನಿದ್ದಾನೆ, ಆತನ ಮತ್ತೆ ಈತ ಇಬ್ರು ಕೂಡ ಒಂದಲ್ಲ ಒಂದು ವಿಚಾರಕ್ಕೆ ಇಲ್ಲಿ ಕೋಳಿ ಜಗಳ ಮಾಡ್ತಿದ್ದಾರೆ ಅಂತಾನೆ ಹೇಳ್ಬೋದು. ಆ ಒಂದು ವಿಚಾರವಾಗಿ ಒಂದೊಂದ್ ಕಡೆ FIR ಆಗ್ತಿದೆ. ಈಗಾಗ್ಲೇ 2 ಕಡೆ ಪ್ರತ್ಯೇಕ FIR ಕೂಡ ಆಗಿರುವಂತದ್ದು. ಒಂದು KR ಪುರಂನಲ್ಲೂ ಕೂಡ ಏನೋ ಗಿರೀಶ್ ಅನ್ನೋ ಒಂದು ವ್ಯಕ್ತಿ, ಅಂದ್ರೆ ಆತ ಕೂಡ ಡಾಗ್ ಸತೀಶ್ ನ ಆಪ್ತ ಮತ್ತೆ ಸ್ನೇಹಿತ ಅಂತ ಕೂಡ ಹೇಳಲಾಗ್ತಿದೆ. ಅವರ ಮನೆ ಬಳಿ ಕೂಡ ಹೋಗಿ ನೀನು ಹೊರಗ್ ಬರ್ತೀಯೋ ಅಥವಾ ನಾವೇ ಒಳಗ್ ಬರ್ಬೇಕಂತ ಇಂತ ನನಗೆ ಏನೋ ಬೆದರಿಕೆ ಹಾಕ್ತಿದ್ದಾನೆ, ಕೊಲೆ ಬೆದರಿಕೆ ಹಾಕ್ತಿದ್ದಾನೆ ಅಂತ ಹೇಳಿ ಗಿರೀಶ್ ಅನ್ನೋರು ಕೂಡ ಈಗಾಗ್ಲೇ ಕಂಪ್ಲೇಂಟ್ ಕೊಟ್ಟಿದ್ರೆ, ಆ ವಿರುದ್ಧವಾಗಿ ಕೂಡ ಈಗಾಗ್ಲೇ FIR ಕೂಡ ಆಗಿರುವಂತದ್ದು. ಇದರ ಜೊತೆಗೆ ಈಗಾಗ್ಲೇ ಚಾಮರಾಜಪೇಟೆ ಪೊಲೀಸ್ ಠಾಣೆಯಲ್ಲೂ ಕೂಡ ಸ್ವತಃ ಏನು ಡಾಗ್ ಸತೀಶ್ ಅಂತ ಏನ್ ಕರೀತಾರೆ, ಆತ ಕೂಡ ಹೋಗಿ ಒಂದು ಕಂಪ್ಲೇಂಟ್ ಅನ್ನು ಕೂಡ ಕೊಟ್ಟಿದ್ದಾನೆ ರಜತ್ ವಿರುದ್ಧವಾಗಿ. ಅಲ್ಲೂ ಕೂಡ ಈಗಾಗ್ಲೇ FIR ಕೂಡ ಆಗಿರುವಂತದ್ದು. ಅಂದ್ರೆ ನನ್ನನ್ನ ಒಂದು ಫಂಕ್ಷನ್ಗೆ ಕರೆಸಿ ನನಗೆ ಏನು ತೇಜೋವಧೆ ಮಾಡಿದ್ದಾರೆ ಅನ್ನೋ ಒಂದು ವಿಚಾರವನ್ನ ಇಟ್ಕೊಂಡು ಈಗಾಗ್ಲೇ ಆ ಡಾಗ್ ಸತೀಶ್ ಅಂತ ಹೇಳಿ ಒಬ್ಬ ವ್ಯಕ್ತಿ ಇದ್ದಾನೆ, ಆತ ಕೂಡ ಈಗಾಗ್ಲೇ ಒಂದು FIR ಮಾಡಿರುವಂತದ್ದು. ಈಗಾಗ್ಲೇ 2 ಪ್ರತ್ಯೇಕ ಪ್ರಕರಣಗಳಾಗಿರೋದ್ರಿಂದಾಗಿ 2 ಕಡೆಯಿಂದನೂ ಕೂಡ ಆತನಿಗೆ ಏನೋ ರಜತ್ಗೆ ನೋಟಿಸ್ ಕೊಡುವಂತ ಸಾಧ್ಯತೆಗಳು ಕೂಡ ಇರತ್ತೆ. ಈಗಾಗ್ಲೇ ನಿನ್ನೆ ಕೂಡ FIR ಆಗಿದೆ. ಆ ಒಂದು ವಿಚಾರವಾಗಿ ಯಾವ ಕಾರಣಗಳಿಂದ ಇಲ್ಲಿ ನೀವು ದೂರು ಕೊಟ್ಟಿದ್ರೆ, ಜೊತೆಗೆ ಅದಕ್ಕೆ ಪೂರಕವಾದಂತಹ ದಾಖಲೆಗಳನ್ನ ಒದಗಿಸಿ ಅನ್ನೋ ಒಂದು ವಿಚಾರವನ್ನ ಇಟ್ಕೊಂಡು ಪೊಲೀಸರು ಕೂಡ ನೋಟಿಸ್ ಅನ್ನ ಕೊಡ್ತಾರೆ. ಆ ನಂತರ ರಜತ್ ವಿಚಾರಣೆಗೆ ಹಾಜರಾಗ್ತಾರ ಅನ್ನೋದ್ರ ಬಗ್ಗೆ ಕೂಡ ನಾವು ಸಹ ಕಾದ್ ನೋಡ್ಬೇಕಾಗಿದೆ ವಿದ್ಯಾ. ಥ್ಯಾಂಕ್ ಯು ಅಜಯ್ ಡೀಟೇಲ್ಸ್ಗೆ.